ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೂ ಮಹಾರಾತ್ರಿ ಹಬ್ಬದ ಶುಭಾಶಯಗಳು. ಹೇಗಿದ್ದಾರೆ ಫ್ರೆಂಡ್ಸ್? ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿರ್ಬೇಕಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಿದ್ದೇವೆ. ನೋಡಿ ಫ್ರೆಂಡ್ಸ್, ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹೊಸಲಿಗೆ ತೋರಣವನ್ನು ಕಟ್ಟಲು ನಾವೆಲ್ಲ ಮಾವಿನ ಎಲೆಗಳಿಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮೂರವರದೇ ತೋಟ. ತುಂಬ ಚೆನ್ನಾಗಿದೆ. ಯಾವ ರೀತಿ ಅಂತ ಹೇಳ್ಬಿಟ್ಟು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ತೋಟದಲ್ಲಿ ಬಂದಿದ್ದೀವಿ. ಮಾವಿನ ಎಲೆಗಳನ್ನು ಕಿತ್ತಿ ತೋರಣವನ್ನು ಕಟ್ಟಲು ಬಂದಿದ್ದೇವೆ. ನೀವೆಲ್ಲ ತುಂಬ ಸಡಗರದಿಂದ ಸಂಭ್ರಮದಿಂದ ಇದು ಶಿವರಾತ್ರಿ ಹಬ್ಬವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ, ನೋಡಿ ಫ್ರೆಂಡ್ಸ್, ಈಗ ನಾವು ಮಾವಿನ ತೋಟದಲ್ಲಿದ್ದೀವಿ. ನೋಡಿ, ಎಲ್ಲ ಹೊಸದಾಗಿ ಹೂ ಬಿಟ್ಟಿದೆ. ಇನ್ನು ಒಂದು ತಿಂಗಳಿಗೆ ಎಲ್ಲ ಹಣ್ಣುಗಳಾಗತ್ತೆ. ಹಣ್ಣುಗಳಾಗಿ ಪಕ್ವಕ್ಕೆ ಬಂದಾಗ ನಾವು ಇವುಗಳನ್ನೆಲ್ಲ ಮಾರ್ಕೆಟ್ಗೆ ಕೊಂಡೊಯ್ತೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ಹೂ ಬಿಟ್ಟಿದೆ ಅಂದರೆ, ಇನ್ನು ಮಳೆ ಅಭಾವ ಕಡಿಮೆ ಆಗಿರೋದ್ರಿಂದ ಆದರೂ ಸಹ ಎಷ್ಟು ನೀಟಾಗಿ ಹೂ ಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು, ಇದು ಒಂದೇ ಅಲ್ಲ, ಇಡೀ ತೋಟ ಎಲ್ಲ ಇಷ್ಟೇ ಅದ್ಭುತವಾಗಿರ್ತಕ್ಕಂಥ ಒಂದು ಹೂ ಬಿಟ್ಟಿದೆ. ಪಕ್ವಕ್ಕೆ ಬರಬೇಕಾದ್ರೆ ಇನ್ನೂ ಒಂದು 2-3 ತಿಂಗಳಾಗುತ್ತೆ ಕಾಯಿಗಳು. ನೋಡಿ ಫ್ರೆಂಡ್ಸ್, ಹೆಂಗಿದೆ ಅಂತ ತೋಟ ಎಲ್ಲ. ನೋಡಿ ಫ್ರೆಂಡ್ಸ್, ಹೊಸಲಿಗೆ ತೋರಣವನ್ನು ಕಟ್ಟಲು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಎಲೆಗಳನ್ನು ನಾವು ಕಿತ್ತಿದ್ದೀವಿ. ನಮ್ಮ ಮನೆಯಲ್ಲಿ ಹೊಸಲುಗಳು ಜಾಸ್ತಿ ಇರೋದ್ರಿಂದ, ಒಂದು 6-7 ಹೊಸಲುಗಳು ಇರೋದ್ರಿಂದ ಅತಿ ಹೆಚ್ಚು ಎಲೆಗಳು ಬೇಕಾಗಿದೆ ನಮಗೆ. ನೋಡಿ ಫ್ರೆಂಡ್ಸ್, ಇಂಥ ಚೆನ್ನಾಗಿರ್ತಕ್ಕಂಥ ಒಂದು ಎಲೆಗಳನ್ನು ನೀವು ಕಿತ್ತು ನೀವು ಮನೆ ಮುಂದೆ ಹೊಸಲಿಗೆ ತೋರಣವನ್ನು ಕಟ್ಟಿ ತುಂಬ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಫೂರ್ತಿಯಾಗಿ ನಾವು ಹೇಳ್ತಾ ಇದ್ದೀವಿ. ನಿಮಗೆಲ್ಲ ಮಹಾರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆಗೆ ಬರ್ತೀವಿ. ಹ್ಯಾಪಿ ಶಿವರಾತ್ರಿ ಮತ್ತೊಮ್ಮೆ ಮೊಗದೊಮ್ಮೆ. ಬಾಯ್ ಫ್ರೆಂಡ್ಸ್.